ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. 6 ದಿನಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡಿರಿ, 7ನೆಯ ದಿನದಲ್ಲಿ ನನ್ನನ್ನು ಆರಾಧಿಸಿರಿ ಎಂದು ಕರ್ತನು ಹೇಳಿದ ಮಾತು ನೆನಪಿದೆಯಾ? ಯಾಕೆಂದರೆ ಈ ದಿನ ಭಾನುವಾರವಲ್ಲವೋ? ಭಾನುವಾರ ಹಾಲಿಡೇ ಇರುವುದು ಎಂತಹ ದೊಡ್ಡ ಭಾಗ್ಯ ನೋಡಿ. ಅದನ್ನು ನಾವು ಸುಮ್ಮನೆ ವೀಕೆಂಡ್ಸ್ ಎಂದು ಭಾವಿಸಿ ಊರು ಸುತ್ತಾಡುವುದಕ್ಕಾಗಿ ಹೋಗೋದಕ್ಕೋಸ್ಕರ ಅಲ್ಲ, ಕರ್ತನನ್ನು ಆರಾಧಿಸಿ ಆಶೀರ್ವದಿಸಲ್ಪಡುವುದಕ್ಕಾಗಿ ಸಭೆಗೆ ಹೋಗಬೇಕು. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯಿಂದ ಒಂದು ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತಗಳನ್ನು ನೀವು ಸಂರಕ್ಷಿಸುತ್ತಾ ಇದ್ದೀರೆಂದು, ಪೋಷಿಸುತ್ತಾ ಇದ್ದೀರೆಂದು, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವ ಹಾಗೆ ನಿಮ್ಮ ಆಲಯದಲ್ಲಿ ನಿಮ್ಮ ಸಮೂಹವಾಗಿ ಸಭೆಯಾಗಿ ಒಟ್ಟುಗೂಡಿ ಆರಾಧಿಸಬೇಕೆನ್ನುವಂಥದ್ದು ನಮಗೆ ಗೊತ್ತಾಗದಂತಹ ನಿಮ್ಮ ಸಮೃದ್ಧಿಯಾದ ಆಶೀರ್ವಾದಗಳನ್ನು ಸಭೆಗೆ ಹೋಗುವ ಪ್ರತಿಯೊಬ್ಬರೂ ಸಮೃದ್ಧಿಯಾಗಿ ದೇವರ ಆಶೀರ್ವಾದಗಳನ್ನು ಕಣ್ಣಿಗೆ ಕಾಣದಂತಹ, ಕಿವಿಗೆ ಕೇಳದಂತಹ, ಹೃದಯಕ್ಕೆ ಗೋಚರವಾಗದಿರುವಂತಹ ಆಶೀರ್ವಾದ ಹೊಂದಿಕೊಳ್ತಿದ್ದೇವೆ ಎಂದು ಗುರುತಿಸಲು ಸಹಾಯ ಮಾಡಿರಿ. ನಿಮ್ಮ ಆಲಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಊರಿನಲ್ಲಿ ಚರ್ಚ್ ಇಲ್ಲವೋ? ನಿಮ್ಮ ದೇಶದಲ್ಲಿ ಚರ್ಚ್ ಇಲ್ಲವೋ? ನೀವು ಇತರ ರಾಜ್ಯದಲ್ಲಿದ್ದವರಾಗಿ ಅಲ್ಲಿ ನಿಮಗೆ ಕನ್ನಡ ಆರಾಧನೆ ಇಲ್ಲವೋ? ಅದಕ್ಕಾಗಿಯೇ ಭಾನುವಾರದಂದು ಕೂಡ ಬೆಳಗ್ಗೆ ಈ ಲೈವ್ ಅನುದಿನದ ಧ್ಯಾನವನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ಇದನ್ನು ವೀಕ್ಷಿಸಿರಿ. ಚರ್ಚ್ ಇದ್ರೆ ದಯಮಾಡಿ ಚರ್ಚಿಗೆ ಹೋಗಿ. ದೇವರಿಗೆ ಆರಾಧಿಸುವಂಥದ್ದು ಒಂದು ಕಟ್ಟಳೆಯಾಗಿದೆಯಾ, ಒಂದು ನಿಯಮವಾಗಿದೆಯಾ, ಇಲ್ಲವೇ ಆಚಾರವಾಗಿದೆಯಾ, ಇಲ್ಲವೇ ಏನೋ ವಾಡಿಕೆಯಾಗಿದೆಯಾ, ಇಲ್ಲವೇ ಆಶೀರ್ವಾದ ಹೊಂದಿಕೊಳ್ಳುವ ಒಂದೇ ಉದ್ದೇಶವಾಗಿದೆಯಾ? ನೆನಪಿಡಿ ಪ್ರಿಯರೇ, ನಮ್ಮ ಸೃಷ್ಟಿಕರ್ತನಿಗೆ ನಾವು ಆರಾಧಿಸಲು ಬದ್ಧರಾಗಿದ್ದೇವೆ. ನಮ್ಗೆ ಯಾರಾದರೂ ಏನಾದರೂ ಕೊಡುವಾಗ ಥ್ಯಾಂಕ್ಸ್ ಎಂದು ಹೇಳುವಂಥದ್ದು ಅದಕ್ಕೆ ಏನು ಅನ್ನಲಾಗುತ್ತೆ? ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಾದಾಗ ನಮ್ಮ ಮಕ್ಕಳಿಗೆ ಕಲಿಸ್ತೇವೆ, ಥ್ಯಾಂಕ್ಸ್ ಹೇಳಮ್ಮ, ಥ್ಯಾಂಕ್ಸ್ ಹೇಳಮ್ಮ ಎಂದು. ಅಂಕಲ್ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ಗೊಂಬೆ ಕೊಟ್ಟಿದ್ದಾರೆ, ಹೀಗೆ ಸಣ್ಣ ಸಣ್ಣ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ. ನಮಗೆ ಜೀವಿತವನ್ನೇ ಕೊಟ್ಟಿರುವ, ನಮ್ಮನ್ನು ಸಂರಕ್ಷಿಸುತ್ತಿರುವ, ನಮಗೆ ಇಷ್ಟೊಂದು ದೊಡ್ಡ ರಕ್ಷಣೆ ಕೊಟ್ಟಿರುವ ಕರ್ತನಿಗೆ ವಂದನೆಗಳು ಹೇಳಬಾರದೋ? ಆತನನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗಬಾರದೋ? ಅಷ್ಟೇ ಅಲ್ಲ ಪ್ರಿಯರೇ, ಭಾನುವಾರದಂದು ಕುಟುಂಬವಾಗಿ ದೇವರ ಆಲಯಕ್ಕೆ ಹೋಗಬೇಕು. ಎಷ್ಟು ಜನ ನಿಮ್ಮಲ್ಲಿ ಕುಟುಂಬವಾಗಿ ದೇವರ ಆಲಯಕ್ಕೆ ಹೋಗ್ತಿದ್ದೀರಿ? ಎಲ್ಲರೂ ತಮ್ಮಷ್ಟಕ್ಕೆ ತಾವು ಬೈಬಲ್ ಹಿಡ್ಕೊಂಡು ತಮ್ಮ ದಾರಿಯಲ್ಲಿ ತಾವು ಹೋಗ್ತಿದ್ದಾರಲ್ಲವೇ? ಒಂದು ವೇಳೆ ನಿಮ್ಮ ಯಜಮಾನ್ರು ಎಲ್ಲಮ್ಮ ಅಂತ ಕೇಳಿದ್ರೆ ಅವ್ರ ಸಂಗತಿ ನನಗೆ ಗೊತ್ತಿಲ್ಲ, ನಾನು ಬಂದಿದ್ದೇನಲ್ಲವೇ? ನಿಮ್ಮ ಹೆಂಡತಿಯಲ್ಲಿ ಅಂತ ಕೇಳಿದ್ರೆ ಏನೋ ಅವಳು ಅಡುಗೆ ಮನೆಯಲ್ಲಿದ್ದಳು, ನಾನು ಬಂದಿದ್ದೇನಲ್ಲವೇ ಅನ್ನುತ್ತಾರಲ್ಲವೇ? ನಿಮ್ಮ ಮಕ್ಕಳು ಎಲ್ಲಿ ಅಂತ ಕೇಳಿದ್ರೆ ಅವರು ಬರಲ್ಲ, ಅವರು ಆಟ ಆಡಲು ಹೋಗಿದ್ದಾರೆಂದು ಹೇಳ್ತಾರಲ್ಲವೇ? ಹೀಗೆ ಕೇರ್ಲೆಸ್ ಆಗಿ ಉತ್ತರಿಸುತ್ತಾರಲ್ಲವೇ? ಅಷ್ಟಕ್ಕೂ ಕುಟುಂಬ ವ್ಯವಸ್ಥೆಯ ಕುರಿತಾಗಿ ಲೆಕ್ಕಾಚಾರ ಏನಾದರೂ ಇದೆಯಾ ನಮಗೆ? ನೋಡಿ, ಕುಟುಂಬ ಅನ್ನೋದು ಮನುಷ್ಯರಿಗೆ ಮಾತ್ರ ಇವೆ, ಪ್ರಾಣಿಗಳಿಗಿಲ್ಲ. ಪ್ರೀತಿ ಅನುರಾಗ ಹಂಚಿಕೊಳ್ಳುವುದಕ್ಕಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ, ಒಬ್ಬರು ಬಿದ್ದರೆ ಇನ್ನೊಬ್ಬರು ಎಬ್ಬಿಸಲು, ಆಧರಿಸಿಕೊಳ್ಳುವುದಕ್ಕಾಗಿ, ಒಬ್ಬರಿಂದ ಒಬ್ಬರು ಕಲಿತುಕೊಳ್ಳುವುದಕ್ಕಾಗಿ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ. ಆದಾಮ ಹವ್ವ ದೋಷ ಮಾಡಿದ್ರು, ಅವರಿಗಿಬ್ಬರು ಮಕ್ಕಳು ಹುಟ್ಟಿದ್ರು. ಆದರೆ ಆ ಮನೆಯಲ್ಲಿ ಆಶೀರ್ವಾದ ಇಲ್ಲ. ದೇವರ ಬಳಿಗೆ ಕಾಯಿನನ್ನು ಕಾಣಿಕೆಯನ್ನು ತರುತ್ತಾನೆ, ಹೇಬೇಲನ್ನು ಕಾಣಿಕೆ ತರುತ್ತಾನೆ. ಶಪಿಸಲ್ಪಟ್ಟ ಭೂಮಿಯಲ್ಲಿನ ಸ್ವಲ್ಪ ಬೆಳೆಯನ್ನು ತಂದು ಒಂದು ಹತ್ರ ಇಟ್ಟು ತೊಕೊದೇವ್ರೆ ಎಂದು ಹೇಳಿ ಹೋಗ್ತಾನೆ ಕಾಯಿನನು. ರಕ್ತ ಸುರಿಸಿದ ಹೊರತು ಪಾಪ ಕ್ಷಮಾಪಣೆ ಆಗುವುದಿಲ್ಲ ಎಂಬ ನಂಬಿಕೆಯಿಂದ ಪಾಪವು ಕೊಡುವ ಸಂಬಳವಾಗಿರುವ ಮರಣವನ್ನು ರಕ್ತದ ಮೂಲಕವೇ, ಕೇವಲ ರಕ್ತದ ಮೂಲಕವೇ ಪರಿಹಾರವಾಗುತ್ತದೆ ಎಂದು ನಂಬಿದ ಹೇಬೇಲನು ತನ್ನ ಮಂದೆಯಲ್ಲಿನ ಒಂದು ಒಳ್ಳೆ ಕುರಿಯನ್ನು ತಂದು ಯಜ್ಞ ಅರ್ಪಿಸುತ್ತಾನೆ. ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ತಿರಸ್ಕರಿಸುತ್ತಾರೆ, ಹೇಬೇಲನನ್ನು ಅವನ ಕಾಣಿಕೆಯನ್ನು ಅಂಗೀಕರಿಸುತ್ತಾರೆ. ದೇವರು ನಮ್ಮ ಕಾಣಿಕೆಯನ್ನು ನೋಡ್ತಾರೆ, ನಮ್ಮ ಹೃದಯವನ್ನು ಕೂಡ ನೋಡ್ತಾರೆ. ನಮ್ಮ ಕಾಣಿಕೆ ಎಷ್ಟೇ ಬೆಲೆಯುಳ್ಳದಾಗಿದ್ರೂ ನಮ್ಮ ಹೃದಯ ಸರಿಯಾಗಿಲ್ಲದಿದ್ದರೆ ಅದನ್ನು ದೇವರು ಅಂಗೀಕರಿಸೋದಿಲ್ಲ. ನಮ್ಮ ಹೃದಯ ಸರಿಯಾಗಿದೆಯೆಂದು ಅಂದುಕೊಳ್ಳುತ್ತಾ ಅಹಂಕಾರದಿಂದ ದೇವರಿಗೆ ಯಾವುದೋ ಒಂದು ಕೊಟ್ಟು ಬಂದ್ರೆ ದೇವರು ಅದರಲ್ಲಿ ಆನಂದಿಸಲ್ಲ.
ಕೈನನ್ನು ಕೋಪಗೊಂಡಾಗ ಯಾಕಯ್ಯ ನಿನಗೆ ಕೋಪ ಎಂದು ದೇವರು ಕೇಳ್ತಾರೆ. ಸತ್ಕ್ರಿಯೆ ಮಾಡು, ಹೋಗಿ ನಿನ್ನ ತಮ್ಮನಿಗೆ ಕೇಳು, ನೀನು ಕೂಡ ಒಂದು ರಕ್ತ ಪ್ರೋಕ್ಷಣೆ ಮಾಡು ಎನ್ನುವ ರೀತಿಯಲ್ಲಿ ದೇವರು ಮಾತಾಡಿರುತ್ತಾರೆ. ಆದರೆ ಕೈನನು ತಮ್ಮನ ಮೇಲೆ ಕೋಪಗೊಳ್ತಾನೆ, ಹೊಟ್ಟೆ ಕಿಚ್ಚು ಪಡ್ತಾನೆ, ಅವಕಾಶ ನೋಡಿ ಕೊಂದಾಕ್ತಾನೆ. ಯಾರೂ ನೋಡಿಲ್ಲ ಅಂದ್ಕೊಳ್ತಾನೆ. ಯಾರೂ ನೋಡುವುದಿಲ್ಲವೋ ನಾವು ಮಾಡುವ ಕಾರ್ಯಗಳನ್ನು? ಯಾರಿಗೂ ಗೊತ್ತಾಗದಂತೆ ಮಾಡ್ತಿದ್ದೀರಾ? ಕೆಲವರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ಯಾರಿಗೂ ಗೊತ್ತಾಗದಂತೆ ಮಾಡಿದ್ದೇನೆಂದು, ಮೂರನೇ ಕಣ್ಣಿಗೆ ಕಾಣದಂತೆ ಮಾಡಿದ್ದೇನೆ ಅನ್ನುತ್ತಾರೆ. ಸಿಸಿ ಕ್ಯಾಮ್ರಾ ಕೂಡ ಆಫ್ ಮಾಡಿದ್ದೇನೆ ಅನ್ನುತ್ತಾರೆ ಈ ದಿನ ಕೆಲವರು. ಆದರೆ ದೇವರ ಕಣದೃಷ್ಟಿಯಿಂದ ತಪ್ಪಿಸಿಕೊಳ್ಳುವವರು ಯಾರಾಗಿದ್ದಾರೆ ಹೇಳಿ? ಕೈನನೇ, ನಿನ್ನ ತಮ್ಮನು ಎಲ್ಲಿ ಎಂದು ಕೇಳ್ತಾರೆ ದೇವರು. ನಿನ್ನ ತಮ್ಮನು ಎಲ್ಲಿ? ದೇವರೇ, ಬುದ್ಧಿಯಿಲ್ಲದವನಾಗಿ ಕೋಪಗೊಂಡು ಕೊಂದಾಕಿದ್ದೇನೆ ನನ್ನ ಕೈಯಾರೆ ಎಂದು ಒಪ್ಪಿಕೊಳ್ಬೇಕಿತ್ತಲ್ಲವೇ? ಕೈನನು ಏನು ಹೇಳ್ತಾನೆ ಗೊತ್ತಾ? ನನ್ನ ತಮ್ಮನಿಗೆ ನಾನೇನಾದರೂ ಕಾವಲುಗಾರನಾಗಿದ್ದೇನೋ? ನೋಡಿ ಪ್ರಿಯರೇ, ಕೆಲವೊಂದು ಸಾರಿ ನಮ್ಮ ಬಾಯಿಂದಲೇ ನಾವು ಒಪ್ಪಿಕೊಳ್ತೇವೆ. ನಾನೇನಾದರೂ ಕಾವಲುಗಾರನೋ ಎಂದು ಪ್ರಶ್ನಿಸುವುದಕ್ಕಿಂತ ನನ್ನ ತಮ್ಮನಿಗೆ ಕಾವಲುಗಾರನಾಗಿದ್ದೇನೆ ಎಂಬುದಾಗಿ ಅಂತರಂಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅವನಿಗೆ ಗೊತ್ತಿರೋದ್ರಿಂದಲೇ ತಿರುಗಿ ಪ್ರಶ್ನಿಸ್ತಿದ್ದಾನೆ. ಯಸ್, ಅಣ್ಣನಾಗಿ ನಿಮ್ಮ ತಮ್ಮಂದಿರ ವಿಷಯದಲ್ಲಿ, ತಂಗಿಯಂದಿರ ವಿಷಯದಲ್ಲಿ ನೀವು ಲೆಕ್ಕ ಒಪ್ಪಿಸಬೇಕಾಗತ್ತೆ. ತಂದೆಯಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಲೆಕ್ಕ ಒಪ್ಪಿಸಬೇಕಾಗತ್ತೆ. ತಾಯಿಯಾಗಿ ನಿಮ್ಮ ಕುಟುಂಬ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗತ್ತೆ. ನಮ್ಮನ್ನು ದೇವರು ಒಬ್ಬರಿಗೋಸ್ಕರ ಒಬ್ಬರನ್ನು ಸೃಷ್ಟಿಸಿದ್ದಾರೆ. ನಾವು ಜವಾಬ್ದಾರಿಯುತವಾಗಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಈ ದಿನ ನಿಮ್ಮ ತಮ್ಮನು ಎಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಗಂಡ ಎಲ್ಲಿ, ನಿಮ್ಮ ಮಕ್ಕಳೆಲ್ಲಿ ಎಂದು ದೇವರು ಕೇಳಿದ್ರೆ ಏನೆಂದು ಉತ್ತರಿಸುತ್ತೀರಿ? ಯಾವ ಉತ್ತರ ನಿಮಗೆ ಸಿಗುತ್ತೆ ಹೇಳಿ? ಇಗೋ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತಿದ್ದೇವೆ, ನಾನು ನನ್ನ ಕುಟುಂಬ ಆಲಯದಲ್ಲಿದ್ದೇವೆ, ನಾವೆಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ, ನಾವೆಲ್ಲರೂ ಊಟಿನ ಮೇಜಿನ ಮೇಲೆ ಕೂತ್ಕೊಂಡು ಕರ್ತನನ್ನು ಸ್ತುತಿಸ್ತಿದ್ದೇವೆ, ನಾವೆಲ್ಲರೂ ದೇವರಲ್ಲಿ ಆನಂದಿಸುತ್ತಾ ಪ್ರೀತಿ ಐಕ್ಯತೆಯಲ್ಲಿ ಆನಂದಿಸ್ತಿದ್ದೇವೆ ಎಂದು ಎಷ್ಟು ಕುಟುಂಬದವರು ಈ ದಿನ ಹೇಳಬಲ್ಲಿರಿ? ಕುಟುಂಬಗಳಲ್ಲಿ ಕಲಹ ಇರೋದೇನು? ಕುಟುಂಬಗಳಲ್ಲಿ ಭೇದ ಇರೋದೇನು? ಕುಟುಂಬಗಳಲ್ಲಿ ಪಾರ್ಟಿಗಳಿರೋದೇನು? ಇದು ದೇವರ ಪದ್ಧತಿಯಲ್ಲ. ವಿಭಜಿಸುವವನು ಸೈತಾನನಾಗಿದ್ದಾನೆ, ಆದರೆ ಜೊತೆ ಕೂಡಿಸುವ ಆತನು ಕರ್ತನಾಗಿದ್ದಾರೆ. ವಿಶ್ವಾಸಿಗಳಾದ ನಾವೆಲ್ಲರೂ ದೇವರ ಆಲಯದಲ್ಲಿ ಐಕ್ಯವಾಗಿರಬೇಕೆಂದು ದೇವರು ಕೋರಿಕೊಳ್ತಾರೆ. ಸರಿ, ಈಗ ಎಷ್ಟೋ ಡಿನಾಮಿನೇಷನ್ಸ್ಗಳು, ಚರ್ಚಸ್ಗಳು ಬಂದಿವೆ. ಆದರೆ ನಿಮ್ಮ ಚರ್ಚ್, ನಿಮ್ಮ ಆಲಯ, ನೀವು ರಕ್ಷಣೆ ಹೊಂದಿದ ಸ್ಥಳ, ನಿಮ್ಮನ್ನು ನಡೆಸಿರುವಂತಹ ದೇವರ ಸೇವಕರು ನಿಮ್ಮ ಜೊತೆ ವಿಶ್ವಾಸಿಗಳೊಂದಿಗೆ ಹೋಗಿ ಆಲಯದಲ್ಲಿ ಆರಾಧಿಸಬೇಕು. ಬಹಳಷ್ಟು ಜನ ಆಲಯಕ್ಕೆ ಹೋದರೂ ಕೂಡ ಅಲ್ಲಿ ಯಾರೊಬ್ಬರ ವಿಷಯವೂ ಕೂಡ ಲಕ್ಷಿಸೋದಿಲ್ಲ. ಅಲ್ಲಿಗೆ ಹೋದನೇನೋ, ಕೂತ್ಕೊಂಡೇನೇನೋ, ವಾಕ್ಯ ಕೇಳಿದನೇನೋ, ಬಂದೇನೇನೋ ಅಷ್ಟೇ ಅವರು ಮಾಡ್ತಾರೆ. ಗೇಟು ಸೀಟು, ಸೀಟು ಗೇಟು ಅನ್ನುತ್ತಾರೆ ಕೆಲವರು. ಆದರೆ ನಿಮ್ಮ ಪಕ್ಕದಲ್ಲಿ ಕೂತವರು ಯಾರು? ನಿಮ್ಮ ಎದುರುಗಡೆ ಕೂತವರು ಯಾರು? ನೀವೆಲ್ಲರೂ ಒಂದೇ ನಾಮದಲ್ಲಿ ರಕ್ಷಣೆ ಹೊಂದಿದ್ದೀರಿ, ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೀರಿ, ಒಂದೇ ಪರಲೋಕಕ್ಕಾಗಿ ಸಿದ್ಧರಾಗ್ತಿದ್ದೀರಿ, ಒಂದೇ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಿ. ನಾವು ಸಹೋದರ ಸಹೋದರಿಯರಾಗಿದ್ದೇವಲ್ಲವೇ? ಆ ಪರಮ ತಂದೆಯ ಮಕ್ಕಳಾಗಿದ್ದೇವಲ್ಲವೇ? ಆ ಪ್ರೀತಿ, ಆ ಐಕ್ಯತೆ, ಆ ಶ್ರದ್ಧೆ, ಆ ಒಂದು ಶೇರಿಂಗ್ ಇರಬೇಕು. ನಮ್ಮ ಹೃದಯ ಹಂಚಿಕೊಳ್ಳಬೇಕು. ಸಭೆಗೆ ಹೋಗೋದು ಕೇವಲ ಕರ್ತನನ್ನು ಆರಾಧಿಸುವುದಕ್ಕಾಗಿ ಮಾತ್ರವಲ್ಲ, ಕರ್ತನ ಮಕ್ಕಳೊಂದಿಗೆ ಸೇರಿ ಆರಾಧಿಸುವುದಕ್ಕಾಗಿ, ಒಟ್ಟಿಗೆ ಪ್ರಾರ್ಥಿಸುವುದಕ್ಕಾಗಿ, ಒಬ್ಬರಿಗೊಬ್ಬರು ಸಾಕ್ಷಿಗಳಾಗಿದ್ದು ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳುವುದಕ್ಕಾಗಿ, ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಾಗಿ, ಒಬ್ಬರನ್ನೊಬ್ಬರು ದೇವರ ಪ್ರೀತಿಯಲ್ಲಿ ಬಲಪಡಿಸಿಕೊಳ್ಳುವುದಕ್ಕಾಗಿ. ಅದಕ್ಕೆ ಸಭೆಗೆ ಹೋಗಬೇಕು. ಅದಕ್ಕೆ ಕುಟುಂಬವಾಗಿ ಸೇರಿ ಕುಟುಂಬವಾಗಿ ಪ್ರಾರ್ಥಿಸಬೇಕು. ಭಾನುವಾರ ಸಭೆಗೆ ನೀವು ಹೋಗಬಹುದೇನೋ, ಆದರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಕುಟುಂಬ ಪ್ರಾರ್ಥನೆ ನೀವು ಕುಟುಂಬದಲ್ಲಿ ಹಮ್ಮಿಕೊಳ್ಳುವಾಗ ನಿಮ್ಮ ಕುಟುಂಬದ ಸುತ್ತಲೂ ದೇವರ ಬೇಲಿ ಇರುತ್ತದೆ. ಸೈತಾನನಿಗೆ ಅಲ್ಲಿ ಅವಕಾಶವಿರಲ್ಲ. ನಿಮ್ಮ ಮಕ್ಕಳು ದಾರಿ ತಪ್ಪುವುದಿಲ್ಲ, ನಿಮ್ಮ ಕುಟುಂಬ ಒಡೆದು ಹೋಗುವುದಿಲ್ಲ. ನಿಮ್ಮ ಕುಟುಂಬ ವಿಷಯದಲ್ಲಿ ಸೈತಾನನು ಮಾಡುವ ಕುತಂತ್ರ ಎಲ್ಲ ಲಯವಾಗ್ತವೆ. ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯ ಬೇಲಿ ಅಷ್ಟು ದೊಡ್ಡದಾಗಿರುತ್ತೆ. ಯೋಬನ ಮನೆ ಸುತ್ತಲೂ ದೇವರು ಬೇಲಿ ಹಾಕಿದಾಗ ಸೈತಾನನು ತೂರಿಕೊಂಡು ಹೋಗ್ಲಿಕ್ಕಾಗ್ಲಿಲ್ಲ. ನಿಮ್ಮ ಮನೆ ಸುತ್ತಲೂ ಬೇಲಿ ಇರಬೇಕಾದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನು ಕಾವಲಾಗಿಡ್ತಾನೆ. ಸಭೆಗೆ ಹೋಗುವಾಗ ಸಭೆಯಲ್ಲಿ ಬಡವರೂ ಇರ್ತಾರೆ, ಐಶ್ವರ್ಯವಂತರೂ ಇರ್ತಾರೆ, ಹೊಸಬರೂ ಇರುತ್ತಾರೆ, ರೆಗ್ಯುಲರ್ ಆಗಿ ಬರುವವರೂ ಇರ್ತಾರೆ. ಹಾಗೆ ಒಬ್ಬರನ್ನೊಬ್ಬರು ಮಾತಾಡಿಸುತ್ತೀರಾ?
ಇಲ್ಲವೇ ನನಗ್ಯಾಕೆ ಬೇಕು ಅವರ ಸಂಗತಿ ಅನ್ನುತ್ತೀರೋ? ಯಾಕೆ ನಿಮ್ಮ ಮುಖದಲ್ಲಿ ದುಃಖ ಇದೆ ಎಂದು ಯೋಸೇಫನು ಜೊತೆ ಸೆರೆವಾಸಿಗಳಿಗೆ ಕೇಳ್ತಾನೆ. ನನಗ್ಯಾಕೆ ಬೇಕು? ನನ್ನ ಬಾಧೆ ನನಗಿವೆ ಅಂದುಕೊಳ್ಳಲಿಲ್ಲ. ದೇವರ ಮಕ್ಕಳಾದ ನಾವು ಕುಗ್ಗಿದವರನ್ನು ಮೇಲೆ ಕೆತ್ತುವವರಾಗಿರಬೇಕು, ಕ್ರಿಸ್ತನ ಸ್ವಭಾವವುಳ್ಳವರಾಗಿರಬೇಕು. ನೀವು ಹೋಗುವಂತಹ ಸಭೆಗೆ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಹೋಗ್ತಾ ಇರಬಹುದು. ನಿಮ್ಮನ್ನು ನೋಡಿದ ಒಬ್ಬ ಬಡವಳು, ಒಬ್ಬ ಸಾಮಾನ್ಯಳು ಹರಿದು ಹೋಗಿರುವ ವಸ್ತ್ರ ಉಟ್ಕೊಂಡು ಬರ್ತಿರ್ಬೋದು. ಅಂಥವರನ್ನು ನೋಡಿ ದೂರ ಹೋಗಿ ಕೂತ್ಕೊಳ್ತಾ ಇದ್ದೀರೋ ಅಥವಾ ನೀವು ಒಂದು ಸೀರೆ ಕೊಟ್ಟು ಪ್ರೀತಿ ತೋರಿಸ್ತಾ ಇದ್ದೀರೋ? ಎಷ್ಟೋ ಬಾಧೆಯಿಂದ ವೇದನೆಯಿಂದ ಕುಗ್ಗಿ ಹೋದವರನ್ನು ನಿಮ್ಮ ಕೈ ಚಾಚಿ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀರೋ? ದೇವರಿಗೆ ಕೊಡುವ ಕಾಣಿಕೆ ಬೇರೆ, ಬಡವರಿಗೆ ಕೊಡುವ ಕಾಣಿಕೆ ಬೇರೆ. ಕೆಲವರು ದೇವರಿಗೆ ಕೊಡುವ ಕಾಣಿಕೆ ಬಡವರಿಗೆ ಕೊಡ್ತಾರೆ. ಬಡವರಿಗೆ ಉದಾರದಿಂದ ಕೊಡಬೇಕೆಂದು ಕರ್ತನು ಹೇಳಿದ್ದಾರೆ. ಬಡವರನ್ನು ಕನಿಕರಿಸುವವನು ದೇವರಿಗೆ ಸಾಲ ಕೊಡುವವನಾಗಿರ್ತಾನೆ. ಬ್ಯಾಂಕ್ನಲ್ಲಿ ನಾವು ದುಡ್ಡು ಕೂಡಿಟ್ಕೊಳ್ತಿದ್ದೇವೆ, ಆದರೆ ಬಡವರಿಗೆ ಕೊಡುವವನು, ಬಡವರಿಗೆ ಸಹಾಯ ಮಾಡುವವನು ದೇವರಿಗೆ ಸಾಲ ಕೊಡ್ತಾನಂತೆ. ದೇವರಿಗೆ ಸಾಲ ಕೊಟ್ಟ ಹಾಗಂತೆ. ನಾವು ಬಡವರಿಗೆ ಕರ್ತನ ನಾಮದಲ್ಲಿ ಕೊಡುವಾಗ ಅದು ಪರಲೋಕದ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಗ್ತದೆ. ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡಿ. ಇಲ್ಲಿ ಅವುಗಳಿಗೆ ಹುಳ ಹಿಡಿಯುತ್ತವೆ, ಕಳ್ಳರು ಕದ್ದುಕೊಳ್ಳುತ್ತಾರೆ. ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಳಿರಿ. ಹೇಗೆ ಸೇರಿಸಲ್ಪಡುತ್ತೆ ಪರಲೋಕದ ಬ್ಯಾಂಕ್? ಎಲ್ಲಿದೆ? ವಿಶ್ವಾಸಿಗಳನ್ನು ವಿಶ್ವಾಸದಿಂದ, ಅಂದರೆ ಜೊತೆ ವಿಶ್ವಾಸಿ ಹಸುವೆಂದಿದ್ರೆ ಅವರಿಗೆ ಅನ್ನ ಹಾಕಿರಿ. ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿರಿ. ನನಗೆ ಗೊತ್ತಿಲ್ಲ ನಿಮ್ಮ ಹತ್ತಿರದಲ್ಲಿದ್ದವನು ಹಸುವೆಂದಿದ್ದಾನೋ, ನನಗೆ ಗೊತ್ತಿಲ್ಲ. ನಿಮ್ಮ ಚರ್ಚ್ ಮೆಂಬರ್ ICUದಲ್ಲಿದ್ದಾರೆ, ಪ್ರಮಾದದ ಪರಿಸ್ಥಿತಿಯಲ್ಲಿದ್ದಾರೆ. ನಾನೇನ್ ಮಾಡ್ಲಿ? ಅವರು ನನ್ನ ಸಂಬಂಧಿಕರಲ್ಲ ಎಂದು ಹೇಳಬಾರ್ದು. ಪೌಲನು ಹೇಳ್ತಾರೆ, ನಿಮ್ಮಲ್ಲಿ ಯಾರಿಗಾದ್ರೂ ಬಾಧೆ ಆದರೆ ನನಗೆ ನೋವಾಗುವುದಿಲ್ಲವೋ? ನೀವು ಸಂತೋಷಿಸುವುದಾದರೆ ನಾನು ಸಂತೋಷವಾಗಿ ಇರ್ತೇನೆ. ಅನ್ನುವುದೇ ಸಭೆಯಾಗಿದೆ, ಅನ್ನುವುದೇ ಕುಟುಂಬ ಆಗಿದೆ, ಅನ್ನುವಂಥದ್ದೇ ದೇವರ ಮಕ್ಕಳ ಸಮೂಹವಾಗಿದೆ. ನಾವು ಒಬ್ಬರಿಗೋಸ್ಕರ ಒಬ್ಬರು ಜವಾಬ್ದಾರರಾಗಿದ್ದೇವೆ. ದೇವರ ಆಲಯಕ್ಕೆ ಹೋಗಿ ಸುಮ್ಮನೆ ಆಶೀರ್ವಾದ ಹೊತ್ಕೊಂಡು ಬರಬೇಕಂದುಕೊಳ್ತಾ ಇರ್ತೇವೆ. ಈ ದಿನ ದೇವರ ಸೇವಕರು ಕೂಡ ಆಶೀರ್ವಾದ ಆಶೀರ್ವಾದ ಎಂದು ಹೇಳಿ ಕಳಿಸಿಕೊಡ್ತಿದ್ದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಆ ಕಾಲದಲ್ಲಿ ಒಬ್ಬ ದೈವ ಸೇವಕನ ಮುಖ್ಯ ಕೆಲಸ ಏನಿತ್ತು ಗೊತ್ತಾ? ಒಂದು ಸಭೆಯಲ್ಲಿರುವ ಒಬ್ಬ ವಿಶ್ವಾಸಿ ದಾರಿ ತಪ್ಪುವಾಗ ದೇವರು ಆ ಸಭಾಪಾಲಕನಿಗೆ ಪ್ರಶ್ನಿಸುತ್ತಾರೆ, ಓ ಕುರುಬನೇ, ನಿನ್ನ ಕೈಗೆ ಕೊಟ್ಟ ಕುರಿಯಲ್ಲಿ, ನಿನ್ನ ಕೈಗೆ ಒಪ್ಪಿಸಿದ ಮಂದೆ ಎಲ್ಲಿದೆ? ನೀನು ಎಚ್ಚರಿಸಿದೀಯಾ? ನೋಡಿ ಪ್ರಿಯರೇ, ಯೆಹೆಜ್ಕೇಲನ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಯೆಹೆಜ್ಕೇಲ ಪ್ರವಾದಿಗೆ ಅಂತೆ ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದಾರಂತೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನಾನು ಹೇಳುವ ಪ್ರಕಾರ ನನ್ನ ಜನರನ್ನು ಎಚ್ಚರಿಸು. ಎಚ್ಚರಿಕೆ ಹೊಂದಲು ಸಭೆಗೆ ಹೋಗಲು ಯಾರಾದರೂ ಇಷ್ಟಪಡುತ್ತಾರೋ? ಪಾಸ್ಟರ್ ಬೈದಿದ್ದಾರೆ ಎಂದು ಒಮ್ಮೆ ಒಬ್ಬನು ಹೇಳಿದ. ಬೈಯೋದೇನು? ಏನಾದ್ರೂ ಹೊಲಸಾಗಿ ಬೈದ್ರೋ, ಶಾಪನಾರ್ಥ ಹಾಕಿದ್ರೋ? ಗದರಿಸಿದ್ದಾರೆ. ದೇವರ ವಾಕ್ಯ ಗದರಿಸುತ್ತದೆ, ಬೈಯುವುದಿಲ್ಲ. ಚೀಪ್ ಪದಗಳಲ್ಲ ಪ್ರಿಯರೇ, ನಮ್ಮನ್ನು ಎಚ್ಚರಿಸುತ್ತದೆ. ವಾರ್ನಿಂಗ್ ಅಸ್. ವಾರ್ನಿಂಗ್ ಯಾವಾಗಲೂ ಒಳ್ಳೆಯದೇ. ತುಫಾನು ಬರುತ್ತೆ ಎಂಬ ವಾರ್ನಿಂಗ್ ಆಗೋದರಿಂದಲೇ ಜಾಗರೂಕರಾಗಿ ಪ್ರಾಣ ಕಾಪಾಡಿಕೊಳ್ತೇವೆ. ದೈವ ಸೇವಕನು ಸಭೆಯನ್ನು ಗದರಿಸಬೇಕು. ದೇವರ ಮಾತಿನ ಪ್ರಕಾರ ಆತನ ಮಾತನ್ನು ಕೇಳಿ, ನನ್ನ ಮಾತನ್ನು ಅವಶ್ಯಕವಾಗಿಯೂ ನೀನು ಕೇಳಿ ನೀನು ಅವರನ್ನು ಎಚ್ಚರಿಸಬೇಕು. ಅವಶ್ಯವಾಗಿಯೂ ನೀನು ಮರಣ ಹೊಂದಿವಿ ಎಂದು ದುರ್ಮಾರ್ಗಿಯ ವಿಷಯದಲ್ಲಿ ಆಜ್ಞೆ ಕೊಟ್ಟಾಗ ನೀನು ಅವನಿಗೆ ಎಚ್ಚರಿಸದೆಯೂ ಅವನು ಬದುಕಿಕೊಳ್ಳುವ ಹಾಗೆ ಅವನು ದುಷ್ಟತನವನ್ನು ಬಿಡಬೇಕು ಎಂದು ಎಚ್ಚರಿಸಲಾರದೆ ಇದ್ದರೆ ಆ ದುರ್ಮಾರ್ಗಿ ತಾನು ಮಾಡಿದ ದುಷ್ಟಕಾರ್ಯದಿಂದ ಮರಣ ಹೊಂದುವನು. ಆದರೆ ಅವನ ರಕ್ತದ ನಿಮಿತ್ತವಾಗಿ ನಿನಗೆ ಮುಯ್ಯಿ ತೀರಿಸುವೆನು. ಏನಂತೆ? ದೇವರು ಮುಯ್ಯಿ ತೀರಿಸುತ್ತಾರಂತೆ. ನನಗ್ಯಾಕೆ ಬೇಕು ಎಂಬ ಥೇರಿ ನಮಗೆ ಒಪ್ಪುವುದಿಲ್ಲ. ದೈವ ಸೇವಕನಿಗೆ ಒಪ್ಪುವುದಿಲ್ಲ. ದೇವ ಜನರಿಗೆ ಒಪ್ಪುವುದಿಲ್ಲ. ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಒಬ್ಬರಿಗೊಬ್ಬರು ಬುದ್ಧಿ ಹೇಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಒಬ್ಬರಿಗೊಬ್ಬರು ಆಧರಿಸಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರ ಆಲಯಕ್ಕೆ ಹೋಗಬೇಕು. ಕೀರ್ತನೆಗಳಿಂದ, ಸಂಗೀತಗಳಿಂದ ಒಬ್ಬರಿಗೊಬ್ಬರು ಬುದ್ಧಿ ಹೇಳುತ್ತಾ ಎಚ್ಚರಿಸಿಕೊಳ್ಬೇಕು. ದೇವರ ವಾಕ್ಯ, ಕೃಪಾಸಹಿತವಾದ ವಾಕ್ಯ ನಿಮ್ಮ ಹೃದಯದಲ್ಲಿಟ್ಕೊಳ್ಬೇಕು. ಎಸ್, ನಾವು ನಮ್ಮ ಕುಟುಂಬಕ್ಕಾಗಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ನಿಮ್ಮ ಜೊತೆ ವಿಶ್ವಾಸಿಗೋಸ್ಕರ, ನೀವು ಸಭಾಪಾಲಕರಾಗಿರೋದಾದರೆ ನಿಮ್ಮ ಸಭೆಗೋಸ್ಕರ, ನೀವು ನಾಯಕರಾಗಿರೋದಾದರೆ ನಿಮ್ಮ ಅಧೀನದಲ್ಲಿರುವವರಿಗೋಸ್ಕರ, ನೀವು ತಂದೆಯಾಗಿರೋದಾದರೆ
ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಅಣ್ಣ ಆಗಿರೋದಾದರೆ ನಿಮಗೆ ಕೊಡಲ್ಪಟ್ಟ ಸಹೋದರ ಸಹೋದರಿಯರಿಗೋಸ್ಕರ ಲೆಕ್ಕ ಒಪ್ಪಿಸಬೇಕು. ದೇವರು ಎಚ್ಚರಿಸು ಅನ್ನುತ್ತಾರೆ. ದೇವರ ಮಾತಿನ ಪ್ರಕಾರ ಎಚ್ಚರಿಸುವುದಾದರೆ ಅವರು ಮಾರ್ಪಡ್ತಾರೆ. ಅವರು ಪಶ್ಚಾತ್ತಾಪ ಪಟ್ಟು ಮಾರ್ಪಟ್ಟರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾರೆ, ಮಾರ್ಪಡದಿದ್ದರೆ ಶಿಕ್ಷೆ ಹೊಂದುತ್ತಾರೆ. ಆದರೆ ನೀವು ನಾಚಿಕೆ ಪಟ್ಟವರಾಗಿ ದೇವರು ಹೇಳಿದ ಮಾತನ್ನು ಎಚ್ಚರಿಸದೇ ಇದ್ದರೆ ದೇವರು ಹೇಳ್ತಾರೆ, ಆ ತಪ್ಪು ನಿಮ್ಮದೆಂದು ಎಣಿಸುತ್ತೇನೆ, ನಿಮ್ಮನ್ನು ದಂಡಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ದೇವರ ಸೇವಕರ ಗದರಿಕೆಗಳನ್ನು ತೈಲಾಭಿಷೇಕವಾಗಿ ತೆಗೆದುಕೊಂಡ ಭಕ್ತನಾದ ದಾವೀದನು. ನೆನ್ಪಿಡಿ ಪ್ರಿಯರೇ, ದೇವರ ಆಲಯಕ್ಕೆ ಹೋಗುವಾಗ ದೇವರ ಆಶೀರ್ವಾದಗಳಿಗೋಸ್ಕರವೇ ಹೋಗಬಾರದು. ಅಲ್ಲಿ ಕೊಡುವ ಎಚ್ಚರಿಕೆಗಳು, ಗದರಿಕೆಗಳು, ತಿದ್ದುಪಾಟುಗಳು, ಈ ದಿನ ಯಾವ ವಿಷಯದಲ್ಲಿ ದೇವರು ನನ್ನನ್ನು ತಿದ್ದುತ್ತಾರೋ, ದೈವ ಸೇವಕರ ಮೂಲಕ ಯಾವ ವಾಕ್ಯದಿಂದ ಎಚ್ಚರಿಸುತ್ತಾರೋ ಎಂಬುದನ್ನು ಗುರುತಿಸಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಾದರೆ ದೇವರ ಮುಂದೆ ನಿಂದಾರಹಿತರಾಗಿ ಇರುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಾಮಧೇಯ ಕ್ರೈಸ್ತರಾಗಿ ಉಳಿದುಕೊಳ್ಳದೆ ಆಚಾರ ಸಂಬಂಧವಾದ ಭಕ್ತಿಯಲ್ಲಿಯೇ ಇರದೆ ನಿಮಗೆ ಲೆಕ್ಕ ಒಪ್ಪಿಸಿಕೊಡುವಂತಹ ಜೀವಿತವನ್ನು ಜೀವಿಸುತ್ತಾ ನಮ್ಮನ್ನು ಹೆಚ್ಚಿಸುತ್ತಿರುವ ಹಾಗೆ, ಆಶೀರ್ವದಿಸುತ್ತಿರುವ ಹಾಗೆ ನಮ್ಮ ಸುತ್ತಲಿರುವವರಿಗೆ ನಾವು ನಿಮಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂದು ನಮಗೆ ನೀವು ಕೊಟ್ಟ ಅವಕಾಶಗಳನ್ನು, ನಮಗೆ ಕೊಟ್ಟ ಹಣವನ್ನು, ನಮಗೆ ಕೊಟ್ಟ ಸಮೃದ್ಧಿಯನ್ನು ಏನೂ ಇಲ್ಲದವರಿಗೂ, ಕಷ್ಟದಲ್ಲಿದ್ದವರಿಗೂ, ಕಣ್ಣೀರಿನಲ್ಲಿದ್ದವರಿಗೂ, ಶೋಧನೆಯಲ್ಲಿದ್ದವರಿಗೂ, ಶ್ರಮೆಯಲ್ಲಿರುವವರನ್ನು ಆಧರಿಸುವ ಹಾಗೆ, ನಿಮ್ಮ ಪ್ರೀತಿ ಹಂಚುವ ಹಾಗೆ ಸಹಾಯ ಮಾಡಿರಿ. ಬೇಜವಾಬ್ದಾರಿಯುತವಾದ ಬದುಕನ್ನು ಬದುಕಲಾರದೆ, ಜವಾಬ್ದಾರಿರಹಿತ ಜೀವಿತ ಜೀವಿಸದೆ, ಕ್ರಿಸ್ತನಲ್ಲಿ ಒಂದೇ ಕುಟುಂಬವಾಗಿರುವ ನಾವೆಲ್ಲರೂ ಪರಲೋಕಕ್ಕಾಗಿ ಸಿದ್ಧರಾಗುತ್ತಿರುವಾಗ ಈ ಲೋಕದಲ್ಲಿ ಸಾಕ್ಷಿಗಳಾಗಿದ್ದು ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಈ ದೇಶದವರು, ಹೊರದೇಶದವರು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.